ಮಿಸ್ಟರ್ ಲಂಕೇಶ್, ಇಷ್ಟು ಹೊತ್ತಲ್ಲಿ ಎಲ್ಲಿ ಹೋಗ್ತಾ ಇದ್ದೀರಾ? ಪ್ರೆಸ್ಸು, ಪೊಲೀಸು ಯಾವುದೇ ಹೊತ್ತಿನಲ್ಲಿ ಎಲ್ಲಿಗೆ ಹೋಗುತ್ತೆ, ಯಾತಕ್ಕೆ ಹೋಗುತ್ತೆ ಅನ್ನೋದು ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ಬೇಟೆನಾ? ನಾಳೆ ಪತ್ರಿಕೆ ನೋಡಿ. ನಿಮ್ಮ ಕಾರ್ನ ಸರ್ಚ್ ಮಾಡಿ ಅಂತ ಆರ್ಡರ್ ಬಂದಿದೆ. ವಾರಂಟ್ ಇಲ್ಲದೆ ಸರ್ಚ್ ಮಾಡೋ ಹಾಗಿಲ್ಲ. ಎಂಜಲ್ ಮೂಳೆ ತಿನ್ಕೊಂಡು ಬೋನಲ್ಲಿ ಬಿದ್ದಿರ್ಬೇಕಾದ ನಾಯಿ ಬೀದಿಗೆ ಬಂದಿದೆ ಅಂದ್ರೆ ಮೂಳೆ ಹಾಕೋ ಒಡೆಯ ಚೂ ಬಿಟ್ಟಿದ್ದಾನೆ ಅನ್ಸುತ್ತೆ. ಮಿಸ್ಟರ್ ಲಂಕೇಶ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಶಡಪಾಯ್ಸೆ, ನಿಮ್ಮಂತ ಕಂತ್ರಿಗಳಿಗೆ ಈ ಪದಗಳನ್ನ ಬಳಸಿದ್ರೆ ಕನ್ನಡ ಭಾಷೆಗೆ ಅವಮಾನ. ಏನ್ ಮಾಡ್ತೀಯ? ಗಲ್ಲಿಗೊಂದು ಅತ್ಯಾಚಾರ, ರಸ್ತೆಗೊಂದು ಮರ್ಡ್ರು, ಹಾಡಾಗಲೇ ಮನೆಗ್ ನುಗ್ಗಿ ಒಂಟಿ ಹೆಣ್ಣು ಮಕ್ಕಳ ಕತ್ತು ಕುಯ್ದು ದರೋಡೆ ಮಾಡ್ತಾ ಇದ್ರು ಕ್ರಿಮಿನಲ್ಸ್ ನ ಹಿಡಕ್ ಆಗಿಲ್ಲ ನಿನಗೆ. ಇಲ್ಲೇ ಚಮಚಾಗಿರಿ ಮಾಡಕ್ ಬಂದಿದ್ಯಾ? ನಿನಗೆ ಮೂಳೆ ರುಚಿ ಗೊತ್ತೇ ಹೊರತು ನನ್ನ ಪೆನ್ನಿನ ರುಚಿ ನಿಂಗೆ ಇನ್ನೂ ಗೊತ್ತಿಲ್ಲ. ನೋಡು, ಮರ್ಯಾದಾಗಿ ಹೇಳ್ತೀನಿ, ಕೈ ತೆಗಿ. ಜಾಣ ಜಾಣ ಪತ್ರಿಕೆ ಸಂಪಾದಕರು, ಬುದ್ಧಿವಂತರು, ಬುದ್ಧಿಜೀವಿಗಳು. ಮಿಸ್ಟರ್ ಲಂಕೇಶ್, ನಿಮಗಿದೆಲ್ಲ ಯಾಕ್ರಿ? ನಮಗ ಸಿಡಿ ಕೊಡಿ. ನಿಮಗೆ ಎಷ್ಟು ಹಣ ಬೇಕು ಕೇಳ್ರಿ. ಹಣಕ್ಕೋಸ್ಕರ ನಿನ್ನಂಥ ರಾಜಕಾರಣಿಗಳು ಬದುಕ್ತಿರ್ಬೋದು, ನನ್ನಂಥ ಪ್ರಾಮಾಣಿಕ ಪತ್ರಕರ್ತನಲ್ಲ. ರಾಜ್ಯದಲ್ಲಿ ಬರ ಬಂದು ರೈತರು ಬೆವರು ಸುರಿಸಿ ಬಿತ್ತಿದ ಬೀಜ ಮೊಳಕೆ ಹೊಡಿದೆ, ಸುಟ್ಟು ಕರಕಲಾಗಿದೆ. ದನಗಳಿಗೆ ಮೇವಿಲ್ಲ, ತಿನ್ನೋ ಕನ್ನ ಇಲ್ಲ, ಕುಡಿಯೋಕ್ ನೀರಿಲ್ಲ ಅಂತ ಜನರು ಕಂಗಾಲಾಗಿದ್ದಾರೆ. ಬಯೋಟೆಕ್ನಾಲಜಿ ಅಂತ ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿ ಅವ್ರನ್ನ ಉದ್ಧಾರ ಮಾಡೋದು ಬಿಟ್ಟು ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಮಾರ್ಕೋತಿದೆಯಲ್ಲ, ನಿನಗೇನನ್ಬೇಕು? ಸರ್ಕಾರ ಜನಸಾಮಾನ್ಯರಿಗೆ ತಂದೆ ಇದ್ದ ಹಾಗೆ. ಅವ್ರು ನಿನಗೆ ಓಟ್ ಕೊಟ್ಟಿದ್ದಾರೆ, ಅಧಿಕಾರಕ್ಕೆ ತಂದಿದ್ದಾರೆ. ನೀನು ಅವ್ರ ಕತ್ತು ಕುಯ್ತಾ ಇದೀಯ. ನಿನಗೆ ಮನುಷ್ಯತ್ವನೇ ಇಲ್ವಾ? ದೇಶದಲ್ಲಿರೋ ಎಲ್ಲಾ ರಾಜ್ಯಗಳ ರಾಜಕಾರಣಿಗಳು ಎಷ್ಟೇ ನೀಚರಾಗಿರ್ಲಿ, ಭ್ರಷ್ಟರಾಗಿರ್ಲಿ, ಅವ್ರಿಗೆ ಅವರ ಭಾಷೆ, ಸಂಸ್ಕೃತಿ, ನೆಲ, ಜಲದ ಬಗ್ಗೆ ಸ್ವಲ್ಪನಾದ್ರೂ ಪ್ರೀತಿ ಇದ್ದೇ ಇರುತ್ತೆ. ನಾನು ನಿನಗೆ ಸಪೋರ್ಟ್ ಮಾಡಿ ಅಧಿಕಾರಕ್ಕೆ ತಂದಿದ್ದು ನೀನು ಈ ನಾಡನ್ನ ಉದ್ಧಾರ ಮಾಡ್ತೀಯಾ, ಈ ನಾಡಿನ ಜನರ ಬಡತನ ತೊಲಗಿಸ್ತೀಯಾ ಅಂತ. ಹೀಗೆ ಹಗರಣಗಳ ಮೇಲೆ ಹಗರಣ ಮಾಡಿ ಈ ಕರ್ನಾಟಕನ ದಿವಾಳಿ ಮಾಡ್ಲಿ ಅಂತಲ್ಲ. ಈ ಪೆನ್ನಿಗೆ ಅಧಿಕಾರಕ್ಕೆ ತರೋ ಶಕ್ತಿನೂ ಇದೆ, ಅಧಿಕಾರದಿಂದ ಇಳಿಸೋ ತಾಕತ್ತು ಇದೆ. ಮಿಸ್ಟರ್ ಲಂಕೇಶ್, ಪೆನ್ ಹಿಡಿದು ನಾನಿನ್ನ ಅಧಿಕಾರಕ್ಕೆ ತಂದೆ, ಗನ್ ಹಿಡಿದು ನೀ ನನ್ನ ಪ್ರಾಣ ತೆಗಿ. ಸ್ಥಾನ ಉಳಿಬೇಕು ಅಂತಂದ್ರೆ ಮಾನನು ಬಿಡಬೇಕು, ಪ್ರಾಣನು ತೆಗಿಬೇಕು. ಹುತ್ತಕ್ಕೆ ಕೈ ಹಾಕಿ ಹಾವಿಡಿಯಕ್ಕೆ ಬರೋನು ಬರಿಗೈಯಲ್ಲಿ ಬರೋದಿಲ್ಲ. ನಾನಿಲ್ಲಿಗೆ ಬಂದಿರೋದು ಇಡೀ ನಮ್ಮ ಸ್ಟಾಫ್ಗೆ ಗೊತ್ತು. ನೀನೇನಾದ್ರೂ ನನ್ ಕೊಂದ್ರೆ ನಾಳೆ ಜೈಲ್ಗೆ ಹೋಗ್ತೀಯ. ಅದಕ್ಕೆ ಬದಲು ಈ ರಿಪೋರ್ಟ್ನ ನಾನು ಹಚ್ಚಾಕಕ್ ಮುಂಚೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗು. ನೀನು ಉಳಿತೀಯ, ನಮ್ಮ ನಾಡು ಉಳಿಯತ್ತೆ. Okay. ವೆಲ್ ಡಿಯರ್ ರಿಪೋರ್ಟರ್ಸ್, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ರಾತ್ರಿ 12 ಗಂಟೆಯಲ್ಲಿ ಲಂಕೇಶ್ ಪತ್ರಿಕೆ ಸಂಪಾದಕರಾದ ಮಿಸ್ಟರ್ ಲಂಕೇಶ್
ಮತ್ತು ಅವರ ರಿಪೋರ್ಟರ್ ಗೀತಾ ಅವರು ಕಾರ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿದ್ರ ಬಗ್ಗೆ ಈಗಾಗಲೇ ನಿಮ್ಮ ಪತ್ರಿಕೆಗಳು ತಮ್ಮ ಊಹಾಪೋಹದ ರಿಪೋರ್ಟ್ ಅನ್ನು ಮಾಡಿವೆ. ನಡ್ರಸ್ತೆಯಲ್ಲಿ ಯಾವುದೇ ವಾಹನಕ್ಕೂ ಡಿಕ್ಕಿ ಹೊಡೆದೇ ಇರೋ ವಾಹನನ ಬ್ಲಾಸ್ಟ್ ಆಗಿರೋ ಕಾರನ್ನು ನೀವು ಆಕ್ಸಿಡೆಂಟ್ ಅಂತ ಹೇಗೆ ಹೇಳ್ತೀರಾ? ಪೆಟ್ರೋಲ್ ಟ್ಯಾಂಕ್ ಬ್ಲಾಸ್ಟ್ ಆದ್ರೆ ಟೈಮ್ ಬಾಂಬ್ಗಿಂತ ಪವರ್ಫುಲ್ ಆಗಿರುತ್ತೆ. ಸುಳ್ಳು. ಇದ್ರ ಹಿಂದೆ ಯಾವುದೋ ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆಯಂತೆ. ಕಾರ್ ಬ್ಲಾಸ್ಟಿಂಗ್ ನಲ್ಲಿ ಉಪಯೋಗಿಸಿರೋ ಬಾಂಬ್ದು ಕ್ಲೂ ಸಿಕ್ಕಿದೆ ಅಂತೆ, ನಿಜಾನಾ? ಅರೆ ರಾಷ್ಟ್ರವಾದಿ ರಾಘವೇಂದ್ರಯ್ಯ, ನೀವು ಟೈಮ್ ಬಾಂಬ್ ಅಂತ ಜ್ಞಾಪಕ ಬಂತು. ನಿಮ್ ಕೈಲಿರೋ ರಾಡೋ ವಾಚು ಸರಿಯಾಗಿ ನಡೀತಿದೆ ತಾನೆ? ಅದನ್ನ ಮಿನಿಸ್ಟರ್ ಬಿ ಕೆ ದೇವಕುಮಾರ್ ಗಿಫ್ಟ್ ಕೊಟ್ಟಿದ್ದಲ್ವಾ? ಎಸ್ ಎಸ್, ಪೆಟ್ರೋಲ್ ಟ್ಯಾಂಕ್ ಬ್ಲಾಸ್ಟ್ ಆದ್ರೆ ಬಾಂಬ್ ಬ್ಲಾಸ್ಟ್ ಅಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿದೆ ಅಷ್ಟೇ. ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೂಡ ಅದನ್ನೇ ಹೇಳ್ತೀವಿ. ಇದು ನೋಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇದು ಬಾಂಬ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಇದನ್ನ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಕೂಲಂಕುಷವಾಗಿ ನೋಡ್ಬೋದು. ವೆಲ್, ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಸರ್, ಸರಿ ಇದೆಯಾ? ಅಪಘಾತದಲ್ಲಿ ಸಂಪಾದಕರ ಅಕಾಲ ಮೃತ್ಯು. ನೋ ಸರ್, ಏ ನಟರಾಜ, ಇದು ಆಕ್ಸಿಡೆಂಟ್ ಅಲ್ಲ, ಮರ್ಡರ್. ಏಯ್, ಬುದ್ಧಿಗಿದ್ದಿ ಇದೆಯೇನೆ ನನಗೆ? ಪೊಲೀಸ್ ಕಮಿಷನರೇ ಪ್ರೆಸ್ ಮೀಟ್ ಅಲ್ಲಿ ಇದನ್ನ ಆಕ್ಸಿಡೆಂಟ್ ಅಂತ ಹೇಳಿದ್ದಾರೆ. FIR ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಆಕ್ಸಿಡೆಂಟ್ ಅಂತಾನೆ ಪ್ರೂವ್ ಮಾಡಿದ್ದು, ಗೊತ್ತಾ ನಿಂಗೆ? ಎಲ್ಲ ಸುಳ್ಳು. ನಮ್ ಸಂಪಾದಕರು CM ಸ್ಕ್ಯಾಂಡಲ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟೆ ಹೋಗಿದ್ರು. ಹೈ ಲೆವೆಲ್ ನಲ್ಲಿ ಯಾರು ಅವರನ್ನು ಮರ್ಡರ್ ಮಾಡಿರ್ಬೇಕು ಅಲ್ವಾ? ಸರ್, ಈ ಸತ್ಯ ಪೊಲೀಸ್ ಕಮಿಷನರ್ಗೂ ಗೊತ್ತು. ಇರಬಹುದು, ಅಥವಾ ಇಲ್ದೇನೂ ಇರಬಹುದು. ಸಾಕ್ಷಿ ಇಲ್ದೇನೆ ಬರೋದ್ರೆ ಕೋರ್ಟಿಗೆ ಅಲಿಬೇಕು. ನೀನಲ್ಲಿದ್ಯಾ ಸರ್? ನೀವು ಕಾಂಟ್ರವರ್ಸಿ ಎಲ್ಲ ಎಡಿಟರ್ ತಲೆಗೆ ಮುಗಿಲಿ. ಇದನ್ನ ಪ್ರಿಂಟಿಗೆ ಕಳಿಸು. ಪತ್ರಿಕೋದ್ಯಮ ಅನ್ನೋದು ಯಾರೋ ಡಿಕ್ಟೇಟ್ ಮಾಡಿದನ್ನ ಬರ್ಕೊಳ್ಳೋ ಶಾರ್ಟ್ ಹ್ಯಾಂಡ್ ಕೆಲಸ ಅಲ್ಲ. ಸಾವನ್ನ ಮುಷ್ಟಿಲಿಡ್ಕೊಂಡು ಸತ್ಯಕ್ಕೆ ಹುಡುಕಾಡೋ ಸಾಹಸ. ಇಂದ್ರ, ಏಯ್, ಪತ್ರಕರ್ತರು ಅನ್ಕೊಂಡು ಪತ್ರಿಕೋದ್ಯಮಕ್ಕೆ ಯಾಕೆ ದ್ರೋಹ ಬಗಿತಾ ಇದ್ದೀರಾ? ನಿಮ್ ಮನೆ ಯಜಮಾನನಿಗಾದ ಅನ್ಯಾಯನೇ ನಿಮ್ ಕೈಲಿ ಪ್ರತಿಭಟಿಸೋ ತಾಕತ್ತಿಲ್ಲ ಅಂದ್ಮೇಲೆ ಬೇರೆ ಇನ್ಯಾರಿಗೆ ನ್ಯಾಯ ಕೊಡಿಸ್ತೀರಾ? ಇದು ಲಂಕೇಶ್ ಪತ್ರಿಕೆ. ಲಂಕೇಶ್ ಗರ್ಜನೆ ಆಗ್ಬೇಕೆ ಹೊರತು ಗುಳ್ಳೆನರಿ ಕೂಗಾಗ್ಬೇಕು. ಏನು ಇದು ಅಂಕಲ್? ಈ ಹೆಡ್ಲೈನ್ ಸರಿಯಾಗಿದೆ ನೋಡಿ. ಆ ಕ್ವಶನ್ ಮಾರ್ಕ್ ಬೇಡ, ಎಕ್ಸ್ಕ್ಲಮೇಟರಿ ಹಾಕು, ಎಕ್ಸ್ಕ್ಲಮೇಟರಿ. ಯಾಕೆ ಅಳ್ತಾ ಇದೀಯ? ನನ್ನ ಮಗ ಕಣ್ಣೀರಿನ ಒರೆಸೋ ಶಕ್ತಿ ಆಗ್ಬೇಕೆ ಹೊರತು ಕಣ್ಣೀರು ಹಾಕೋ ಹೇಡಿಯಲ್ಲ. ಈ ಪ್ರಪಂಚದಲ್ಲಿ ಉಡಾರಿಯಿಂದ ಹಿಡಿದು ಮಂತ್ರಿಗಳವರೆಗೆ, ಲಾಯರಿಂದ ಹಿಡಿದು ಸುಪ್ರೀಂ ಕೋರ್ಟ್ನ ಜಡ್ಜ್ವರೆಗೆ, ಒಬ್ಬ ಸಾಮಾನ್ಯ ಪ್ರಜೆಯಿಂದ ಹಿಡಿದು ರಾಷ್ಟ್ರಪತಿಗಳವರೆಗೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಮಿತಿ ಇದೆ. ಆದರೆ ಯಾವುದೇ ಮಿತಿ ಇಲ್ಲದೆ ಎಲ್ಲಿ ಅನ್ಯಾಯ ನಡೀತಾ ಇದೆಯೋ ಅದನ್ನು ಖಂಡಿಸುವ ಅಧಿಕಾರ ಇರೋದು ಪತ್ರಿಕೆಗೆ ಮಾತ್ರ. ನಿನ್ನ ಗುರಿ ಯುದ್ಧವಾಗಲಿ. ಕೇಳಿಲ್ವ ನೀವು? ಪೆನ್ ಈಸ್ ಮೈಟಿಯರ್ ದ್ಯಾನ್ ದ ಸ್ವೋರ್ಡ್. ಖಡ್ಗಕ್ಕಿಂತ ಲೇಖನಿಗೆ ಅಧಿಕ ಬಲ. ಪೆನ್ ಹಿಡಿದು ಯುದ್ಧ ಮಾಡು. ಗೋ ಅಹೆಡ್.
ಏನಿಲ್ಲಿ? ಯಾಕೆ ಬರ್ಬಾರ್ದಾಗಿತ್ತಾ? ಬೇಡ. ದ್ವೇಷದ ಜೊತೆಲಿ ಪ್ರೀತಿ ಮಾಡೋದು ಕಷ್ಟ. ಪ್ರೀತಿಗೋಸ್ಕರ ದ್ವೇಷನ್ ಮರೆಯಕ್ಕಾಗಲ್ವಾ? ಅಂದ್ರೆ ನಮ್ ತಂದೆನ ಜೀವ ಸಹಿತ ಸುಟ್ಟಾಕಿರೋ ನಿಮ್ ತಂದೆನ ಕ್ಷಮಿಸ್ಬಿಡು ಅಂತ್ಯಾ? ಖಂಡಿತ ಇಲ್ಲ. ಅವರೇ ಕೊಲೆ ಮಾಡಿದ್ದಾರೆ ಅನ್ನೋದಾದ್ರೆ ನೀನೇನ್ ಬೇಕಾದ್ರೂ ಶಿಕ್ಷೆ ಕೊಡು, ನಾನ್ ಬೇಡ ಅನ್ನಲ್ಲ. ಆದ್ರೆ ಅದಕ್ಕೋಸ್ಕರ ನಮ್ ಪ್ರೀತಿನ ಮಾತ್ರ ಕೊಲೆ ಮಾಡ್ಬೇಡ. ಯುದ್ಧ ಕೇಳಿದ್ಮೇಲೆ ಸೋಲು ಗೆಲುವು ಮಾತ್ರ ಅಲ್ಲ, ಸಾವು ಬದುಕಿನ ಬಗ್ಗೆನೂ ಯೋಚನೆ ಮಾಡ್ಬೇಕು. ಸತ್ಯ ಬರೆದ್ರು ಅಂತ ನಮ್ ತಂದೆನ ಕೊಂದವನು ನಾಳೆ ನನ್ನನ್ನು ಕೊಲ್ಲೋದಿಲ್ಲ ಅನ್ನಕ್ಕೆ ಏನ್ ಗ್ಯಾರಂಟಿ? ನಿಮ್ ತಂದೆಯಿಂದ ನಾನ್ ಸತ್ರು, ನನ್ನಿಂದ ನಿಮ್ ತಂದೆ ಸತ್ರು, ನಷ್ಟ ಆಗೋದು ನಿನಗೆ. ಅದಕ್ಕೆ ನಮ್ ಪ್ರೀತಿ ಒಂದು ಕನಸು ಅನ್ಕೊಂಡು ನನ್ ಮರ್ತ್ಬಿಡು ಅನ್ನೋದಕ್ಕಿಂತ ಸಾಯಿ ಅಂತ ಹೇಳು. ಪ್ರೀತಿ, ನನಗ್ ನೀನ್ ಬೇಕು ಅಂದ್ರ ಈ ಪ್ರೀತಿಗ್ ನಿನ್ ಪ್ರೀತಿ ಬೇಕು. ಐ ಲವ್ ಯು, ಐ ಲವ್ ಯು. ಆಮೇಲೆ ಮಾತಾಡ್ತೀನಿ.